ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇಟರ್ ಕನ್ನಡ. ಬ್ಯಾಂಕ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಮೋರ್ಗನ್ ಸ್ಟ್ಯಾನ್ಲಿ ಅವರು ನಿನ್ನೆ ಬ್ಯಾಂಕಿಂಗ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಇರುವಂಥ ಬ್ಯಾಂಕ್ ಮ್ಯಾನೇಜ್ಮೆಂಟ್ಸ್ ಕಾನ್ಫರೆನ್ಸ್ ಅಂತೂ ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ SBI ಅವರು, ಇಂಡಸ್ಇಂಡ್ ಅವರು, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಅವರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಅವ್ರು ರಿಲೇಟೆಡ್ ಆಗಿ ಇರೋ ಬಿಸ್ನೆಸ್ ಪ್ರಾಸ್ಪೆಕ್ಟ್ನ ಅಂಡ್ ಹೇಗೆ ಗ್ರೋತ್ ಇರುತ್ತೆ ಅಂತ ಅಪ್ಡೇಟ್ ಮಾಡ್ತಿರೋದ್ರಿಂದ ಮೋರ್ಗನ್ ಸ್ಟ್ಯಾನ್ಲಿ ಅವರು ಈ ಸ್ಟಾಕ್ಸ್ ರಿಲೇಟೆಡ್ ಆಗಿ ಅವರ ವ್ಯೂನ ಅಂಡ್ ಟಾರ್ಗೆಟ್ಸ್ನ ಅಪ್ಡೇಟ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಈ ಬ್ಯಾಂಕ್ಸ್ ಎಲ್ಲಾನು ಪಾಸಿಟಿವ್ ಔಟ್ಲುಕ್ ಕೊಡ್ತಾ ಇರೋದ್ರಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಲೇಟೆಡ್ ಆಗಿ ಓವರ್ ವೆಯ್ಟ್ ರೇಟಿಂಗ್ ಕೊಡ್ತಾ 675 ಟಾರ್ಗೆಟ್ 12 ಮಂತ್ಸ್ನಲ್ಲಿ ಅಂತ, ಅಂಡ್ ಇಂಡಸ್ಇಂಡ್ ಬ್ಯಾಂಕು ಓವರ್ ವೆಯ್ಟ್ ರೇಟಿಂಗ್ ಕೊಡ್ತಾ 1400 ಟಾರ್ಗೆಟ್, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಓವರ್ ವೇಟಿಂಗ್ ರೇಟಿಂಗ್ 875 ಟಾರ್ಗೆಟ್ ಅಂಡ್ BOBಗೆ ಓವರ್ ವೇಟ್ ರೇಟಿಂಗ್ ಕೊಡ್ತಾ 170 ಟಾರ್ಗೆಟ್ನ ಮೆನ್ಷನ್ ಮಾಡ್ತಿದ್ದಾರೆ. ಓವರ್ ಆಲ್ ಬ್ಯಾಂಕಿಂಗ್ ಸ್ಪೇಸ್ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸ್ ಅಲ್ಲಿ ತುಂಬಾ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಎಲ್ಲಾನು ಪಾಸಿಟಿವ್ ಆಗಿ ರಿಪೋರ್ಟ್ ಮಾಡ್ತಾ ಮಾರ್ಕೆಟ್ನಲ್ಲಿ ಪಬ್ಲಿಷ್ ಆಗ್ತಿದೆ. ಇದಕ್ಕೆ ಮೇನ್ ಥೀಮು ಮೋಸ್ಟ್ ಆಫ್ ದಿ ಕಂಪನೀಸ್ ಎಲ್ಲ ಅವ್ರ ಕ್ಯಾಪಿಟಲ್ ಎಕ್ಸ್ಪೆಂಡೇಷನ್ ಮಾಡ್ತಾ ಅಡಿಷನಲ್ ಕೆಪೆಕ್ಸ್ಗೋಸ್ಕರ ಅವರು ಫಂಡ್ಸ್ ರೈಸ್ ಮಾಡಬೇಕಂತ ನೋಡ್ತಾ ಇರೋದು ಅಂಡ್ ಅದಕ್ಕೋಸ್ಕರ ಅವರು ಬ್ಯಾಂಕ್ಸ್ನ ಕಾಂಟ್ಯಾಕ್ಟ್ ಆಗ್ತಾ ಇರೋದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಆದರೆ ಯಾವಾಗಲೂ ಇಲ್ದಿರೋ ಥರ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಬ್ಯಾಂಕ್ಸನ್ನು ಅಸೆಟ್ ಕ್ವಾಲಿಟಿನ ಸ್ಟೇಬಲ್ ಆಗಿ ಮೇಂಟೈನ್ ಮಾಡ್ತಾ ಬಿಸ್ನೆಸ್ ರಿಲೇಟೆಡ್ ಆಗಿ ಗ್ರೋತ್ನ ಡೆಲಿವರಿ ಮಾಡ್ತಿರೋ ಕಾರಣವಾಗಿ ಗಮನಿಸಿದ್ರೆ ರೀಸೆಂಟ್ ಟೈಮ್ಸಲ್ಲಿ ಬೇರೆ ಸೆಕ್ಟರ್ಸ್ ಯಾವುದೂ ಬ್ಯಾಂಕಿಂಗ್ ಸೆಕ್ಟರ್ ಥರ ರಿಟರ್ನ್ಸ್ ಕೊಡ್ತಿಲ್ಲ. ಪರ್ಟಿಕ್ಯುಲರ್ಲಿ PSU ಬ್ಯಾಂಕ್ಸ್ ಕೊಡ್ತಿರೋ ರಿಟರ್ನ್ಸು ಬೇರೆ ಸೆಕ್ಟರ್ಸ್ ಯಾವುದೂ ಕೊಡ್ತಿಲ್ಲ. ನೆಕ್ಸ್ಟು IT ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೋಬೇಕು. ಇವತ್ತು ಎಂಟೈರ್ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ರಿಕವರಿ ಕಾಣಿಸಿದೆ, ಪರ್ಟಿಕ್ಯುಲರ್ಲಿ ಬ್ಯಾಂಕ್ಸ್, ಮೆಟಲ್ಸ್ ಆ್ಯಂಡ್ ಮೋಸ್ಟ್ ಆಫ್ ದಿ ಸ್ಪೇಸ್ ಎಲ್ಲಾನು. ಬಟ್ IT ಸ್ಟಾಕ್ಸು ಪರ್ಟಿಕ್ಯುಲರ್ಲಿ ಎಂಟೈರ್ ನಿಫ್ಟಿ IT ಇಂಡೆಕ್ಸ್ ನಾವು ಗಮನಿಸಿದ್ರೆ ನಿಯರ್ಲಿ 3% ಹತ್ರ ಇವತ್ತು ಇಂಡೆಕ್ಸ್ನಲ್ಲಿ ನಮಗೆ ಫಾಲ್ ಕಾಣಿಸಿದೆ. ಇದಕ್ಕೆ 2 ಇಂಪಾರ್ಟೆಂಟ್ ರೀಸನ್ಸ್ ಇದೆ. ಒಂದು, ನಿನ್ನೆ ನ್ಯಾಸ್ಡ್ಯಾಕ್ ನಿಯರ್ಲಿ 5% ಕರೆಕ್ಟ್ ಆಗಿದೆ. IT ಸ್ಟಾಕ್ಸು ಇಂಡಿಯಾನಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಆರ್ ಈವನ್ IT ಸ್ಟಾಕ್ಸ್ ಇಂಟ್ರಾಡೇನಲ್ಲಿ ಹೇಗಿರುತ್ತೆ ಅನ್ನೋದು ಪ್ರೀವಿಯಸ್ಲಿ ಕ್ಲೋಸ್ ಆಗ್ತಿರೋಂಥ ನ್ಯಾಸ್ಡ್ಯಾಕ್ ನೋಡಿದ್ರೆ ನಾವು ಅರ್ಥ ಮಾಡ್ಕೋಬಹುದು. ಆ ಥರ ನ್ಯಾಸ್ಡ್ಯಾಕ್ನಲ್ಲಿ ನಿಯರ್ಲಿ 5% ಹತ್ರ ಕರೆಕ್ಷನ್ ಇರ್ತಾ ಇರೋದು IT ಸ್ಟಾಕ್ಸ್ ರಿಲೇಟೆಡ್ ಆಗಿ ವೀಕ್ ಸೆಂಟಿಮೆಂಟ್ ಅಂತೂ ಫ್ಯಾಕ್ಟರ್ ಆಗಿ ನೋಮುರಾ ಅವರು ಅಂಡ್ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಇಬ್ರು ಯುರೋಪ್ ಅಂಡ್ ಬೇರೆ ರೀಜಿಯನ್ಸ್ ಅಲ್ಲಿ IT ಕಂಪನೀಸ್ ರಿಲೇಟೆಡ್ ಆಗಿ ಬೇರೆ ಸೆಕ್ಟರ್ಸ್ ಅಲ್ಲಿ ಬರ್ತಿರೋಂಥ ಸ್ಪೆಂಡಿಂಗು ಇಲ್ಲಿವರೆಗೂ ಯಾವ ಸ್ಪೆಂಡಿಂಗ್ ಆದ್ರೆ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಹೋಗ್ತಾ ಬಂದಿದೆ ಅಲ್ವಾ, ಅದು ಫರ್ದರ್ ಆಗಿ ಸ್ಲೋ ಡೌನ್ ಆಗತ್ತೆ ಅಂತ ಪರ್ಟಿಕ್ಯುಲರ್ಲಿ ನೋಮುರಾ ಅವರು ಮೋಸ್ಟ್ ಆಫ್ ದಿ ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಸ್ಪೇಸ್ ರಿಲೇಟೆಡ್ ಆಗಿ ಅವ್ರ ವ್ಯೂನ ಚೇಂಜ್ ಮಾಡ್ಕೊಂತಿದ್ದಾರೆ. ನೋಮುರಾ ಅವರು ಇಂಡಿಯನ್ IT ಸ್ಟಾಕ್ಸ್ ಒಂದು ಪರ್ಫಾರ್ಮೆನ್ಸ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು. ಲಾರ್ಜ್ ಕ್ಯಾಪ್ ಸ್ಪೇಸ್ನಲ್ಲಿ TCS, ಇನ್ಫೋಸಿಸ್, ವಿಪ್ರೋ, HCL ಟೆಕ್ ಅಂಡ್ ಟೆಕ್ ಮಹೇಂದ್ರ ರಿಲೇಟೆಡ್ ಆಗಿ ಅವ್ರಿಗಿರುವಂಥ ವ್ಯೂನ ಅಂಡ್ ಟಾರ್ಗೆಟ್ ಪ್ರೈಸಸ್ನ ಅಂಡ್ ಮಿಡ್ ಕ್ಯಾಪ್ ಸ್ಪೇಸ್ನಲ್ಲಿ ಸ್ಟಾಕ್ಸು LTI, ಮೈಂಟ್ರಿ, ಎಂಫಸಿಸ್ ಅಂಡ್ ಪ್ರಿಸಿಸ್ಟೆಂಟ್ ಇವ್ರ ರಿಲೇಟೆಡ್ ಆಗಿ ಅವ್ರ ವ್ಯೂನ ಅಂಡ್ ಟಾರ್ಗೆಟ್ಸ್ನು ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು. ಇದು ಕೇವಲ ನೋಮುರಾ ಅವರು ಹೇಳ್ತಿರೋದು. ಬಟ್ ಒಂದು ನೋಮುರಾ ಅವರೇ ಅಲ್ಲದೆ ರೆಸ್ಟ್ ಆಫ್ ದಿ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಅಂಡ್ ಬೇರೆ ಅನಾಲಿಸಿಸ್ಟ್ ಎಲ್ಲಾನು ಸೇರಿ ಇಂಡಿಯನ್ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಯಾವ್ದು ರಿಲೇಟೆಡ್ ಆಗಿ ಎಷ್ಟು ಜನ ಬೈ ಇರೋದು, ಎಷ್ಟು ಜನ ನ್ಯೂ ಟು ಸೆಲ್ ಇರೋದು ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು. ಇದು ನೋಮುರಾ ಅವ್ರ ಸೈಡ್. ಬಟ್ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಅವರ ಪ್ರೀವಿಯಸ್ ಟಾರ್ಗೆಟ್ಸ್ ಇಂದ ಟಾರ್ಗೆಟ್ ಪ್ರೈಸ್ನ ತುಂಬಾ ಜಾಸ್ತಿನೇ ಕಟ್ ಮಾಡ್ತಿದ್ದಾರೆ. ಇನ್ಫೋಸಿಸ್ಗೆ ಪ್ರೆಸೆಂಟ್ ಸೆಲ್ ರೇಟಿಂಗ್ ಕೊಡ್ತಾ ಪ್ರೀವಿಯಸ್ಲಿ ಕೊಟ್ಟಿರೋಂಥ ಇನ್ಫೋಸಿಸ್ಗೆ ಪ್ರೆಸೆಂಟ್ ಸೆಲ್ ರೇಟಿಂಗ್ ಕೊಡ್ತಾ ಪ್ರೀವಿಯಸ್ಲಿ ಕೊಟ್ಟಿರೋಂಥ 1224 ಇಂದ 722ಗೆ ಅಂಡ್ TCSಗೆ ಸೆಲ್ ರೇಟಿಂಗ್ ಕೊಡ್ತಾ ಪ್ರೀವಿಯಸ್ಲಿ ಕೊಟ್ಟಿರೋಂಥ 3678 ಟಾರ್ಗೆಟ್ ಇಂದ 2611ಗೆ ಅಂಡ್ ಟೆಕ್ ಮಹೇಂದ್ರಾಗೂ ಇದೇ ಥರ ಸೆಲ್ ರೇಟಿಂಗ್ ಕೊಡ್ತಾ ಟಾರ್ಗೆಟ್ನ ಡೌನ್ ಸೈಡ್ಗೆ ಕಟ್ ಮಾಡ್ತಾ ವಿಪ್ರೋಗೆ ಮಾತ್ರ ಬೈ ರೇಟಿಂಗ್ ಕೊಡ್ತಾ 381 ಟಾರ್ಗೆಟ್ ಅಂತ ಹೇಳ್ತಿದ್ದಾರೆ. ಈ ಡೇಟಾ ಎಲ್ಲಾನು ನೋಮುರಾ ಅಂಡ್ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಹೇಳ್ತಿರೋದು. ಬಟ್ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನಾವು ಅನಾಲಿಸಿಸ್ ಮಾಡಬೇಕಾಗತ್ತೆ. ಇನ್ನು ಯುರೋಪಿಂದ ಕಸ್ಟಮರ್ಸ್ ಒಂದು ಸ್ಪೆಂಡಿಂಗ್ ಕಮ್ಮಿ ಆಗಲಿಲ್ಲ. ಆದರೆ ಈ ರಿಸರ್ಚ್ ಅಂಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸು ಏನು ಮಾಡುತ್ತೆ, ಅಪ್ಕಮಿಂಗ್ ಇಯರ್ಸ್ನಲ್ಲಿ ಅಲ್ಲಿ ಎಕಾನಮಿ ಹೇಗಿರುತ್ತೆ, ಯಾವ ಥರ ಕಂಡೀಷನ್ಸ್ ಅಲ್ಲಿ ಇರೋಂಥ ಕಂಪನೀಸು IT ಸ್ಪೆಂಡಿಂಗ್ಸ್ ಯಾವ ಥರ ಮಾಡ್ತಾರೆ ಅನ್ನೋದು ಎಸ್ಟಿಮೇಟ್ ಮಾಡ್ತಾ ಎಕ್ಸ್ಪೆಕ್ಟೆಡ್ ಅಂದರೆ ಸ್ಲೋ ಡೌನ್ ಆಗುತ್ತೆ ಅಂತ IT ಎಂಟೈರ್ ಸೆಕ್ಟರ್. ಅದರಿಂದ ಇದು ಇಂಡಿಯನ್ ಅಂಡ್ ಗ್ಲೋಬಲ್ IT ಕಂಪನೀಸ್ನ ಇಂಪ್ಯಾಕ್ಟ್ ಮಾಡುತ್ತೆ ಅಂತ, ಅದರಿಂದ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಇವರು ಅಂಡರ್ ವೇಟಿಂಗ್ ಆರ್ ಸೆಲ್ ರೇಟಿಂಗ್ ಕೊಡ್ತಾ ಟಾರ್ಗೆಟ್ನ ಡೌನ್ ಸೈಡ್ಗೆ ನೋಡ್ತಿರೋ ತರ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಸೊ ಓವರ್ ಆಲ್ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಮೋಸ್ಟ್ ಆಫ್ ದಿ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಅಂತೂ ಸೆಲ್ ರೇಟಿಂಗ್ ಆರ್ ಸೆಲ್ ಕಾಲ್ಸ್ನ ಕೊಡ್ತಿದ್ದಾರೆ. ಬಟ್ ನಾವು ಈಗ ಏನ್ ಮಾಡಬೇಕು, ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಆಸ್ ಆನ್ ಇಂಡಸ್ಟ್ರಿ IT ಸೆಕ್ಟರ್ ಟೋಟಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಪರ್ಟಿಕ್ಯುಲರ್ಲಿ ಸ್ವಲ್ಪ ಜಿಯೋಗ್ರಫೀಸ್ ಅಲ್ಲಂತೂ ಈಗ ಇಶ್ಯೂಸ್ ಫೇಸ್ ಮಾಡ್ತಿದೆ ಅಲ್ವಾ, ಎಕಾನಮಿ ಅಂಡ್ ಪರ್ಟಿಕ್ಯುಲರ್ಲಿ ಯುರೋಪ್, ರಷ್ಯಾ, US ಅದರ ರಿಲೇಟೆಡ್ ಆಗಿ ಜಾಸ್ತಿನೇ ರೆವೆನ್ಯೂಸ್ ನ ಸಂಪಾದನೆ ಮಾಡುವಂತ ಕಂಪನೀಸ್ ಇರತ್ತಲ್ಲ, ಕೇವಲ ಇಂಡಿಯಾ ಮೇಲೆ ಫೋಕಸ್ ಮಾಡುವಂತ ಕಂಪನೀಸ್ ಇರುತ್ತೆ. ಸೊ ಅವೆಲ್ಲದನ್ನು ನಾವು ಬ್ರಾಡ್ ಆಗಿ ಕ್ಲಾಸಿಫಿಕೇಶನ್ ಮಾಡಿಕೊಂಡು
ಯಾವ್ಯಾವ ಸೆಕ್ಟರ್ಸ್ ಅಲ್ಲಿ ಅದಕ್ಕೆ ರೆವೆನ್ಯೂಸ್ ಬರುತ್ತೆ ಅಂಡ್ ಯಾವ್ಯಾವ ಕಂಪನೀಸ್ಗೆ ಯಾವ್ಯಾವ ಜಿಯೋಗ್ರಫೀಸ್ ಇಂದ ಜಾಸ್ತಿ ರೆವೆನ್ಯೂ ಬರುತ್ತೆ ಅನ್ನೋ ನಾವು ಅರ್ಥ ಮಾಡ್ಕೊಂಡ್ರೇನೆ IT ಸ್ಟಾಕ್ಸ್ ನಾವು ಟಚ್ ಮಾಡಬೇಕಾಗುತ್ತೆ. ಅದರಿಂದ ಸ್ಟಾಕ್ಸ್ ಅಲ್ಲದೆ ಎಂಟೈರ್ IT ಸೆಕ್ಟರ್ನ ಇನ್ಕ್ಲೂಡಿಂಗ್ ಸ್ಟಾಕ್ಸ್ ಜೊತೆಗೆ ನಾವು ಅನಾಲಿಸಿಸ್ ಮಾಡಿ ಅರ್ಥ ಮಾಡ್ಕೊಂಡ್ರೆ IT ಸೆಕ್ಟರ್ ಅರ್ಥ ಆಗುತ್ತೆ. ಪರ್ಟಿಕ್ಯುಲರ್ಲಿ ಈ ತರ ಫಾಲ್ ನಲ್ಲಿ ಅಪ್ಕಮಿಂಗ್ ಟೈಮ್ಸ್ ನಲ್ಲಿ ಹೇಗೆ ಅಟ್ರಾಕ್ಟಿವ್ ಪ್ರೈಸಸ್ ಬರುತ್ತೆ ಅದರ ರಿಲೇಟೆಡ್ ಆಗಿ ಎಂಟೈರ್ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ನಾವು ಅನಾಲಿಸಿಸ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಆಸ್ ಆಫ್ ನಾವು ಇರುವಂಥ ಕಂಡೀಷನ್ಸ್ ಪ್ರಕಾರ ಎಂಟೈರ್ ಗ್ಲೋಬಲ್ ಆಗಿರುವಂಥ ಎಲ್ಲರೂ ಸೆಲ್ ರೇಟಿಂಗ್ಗೆ ಕೊಡ್ತಾ ಇರೋದು ಕಾರಣವಾಗಿ IT ಸ್ಟಾಕ್ಸ್ ಮೇಲಂತೂ ಪ್ರೆಷರ್ ಕಾಣಿಸ್ತಾ ಇದೆ. ಆದರೆ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಇವತ್ತು ಫಾಲ್ಗಂದ್ರೆ ಮುಂಚೆನೇ IT ಸ್ಟಾಕ್ಸು 26% ವರೆಗೂ ಕರೆಕ್ಟ್ ಆಗಿದೆ. ಅಂಡ್ ಅಗೇನ್ ಇವತ್ತು 3% ಹತ್ರ ಕರೆಕ್ಟ್ ಆಗ್ತಾ ಇದ್ರೆ ನಿಯರ್ಲಿ 30% ವರೆಗೂ IT ಇಂಡೆಕ್ಸು ಹೈನಿಂದ ಕರೆಕ್ಟ್ ಆದಾಗ ಮೀನಿಂಗ್. ನೆಕ್ಸ್ಟು IT ಇಂಡಸ್ಟ್ರಿ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕಾಣಿಸ್ತಾ ಇದೆ. ಪ್ರೀವಿಯಸ್ಲಿ ವಿಪ್ರೋ ರಿಲೇಟೆಡ್ ಆಗಿ ನಮಗೆ ಯಾವ ಥರ ಸ್ಟೇಟ್ಮೆಂಟ್ಸ್ ಮ್ಯಾನೇಜ್ಮೆಂಟ್ ಇಂದ ಕಾಣಿಸಿದೆ ಅಲ್ವಾ, ಮೂನ್ ಲೈಟಿಂಗ್ ಮಾಡ್ತಾ ಇರೋದು ಅನ್ನೋದು ನಥಿಂಗ್ ಬಟ್ ಚೀಟಿಂಗ್ ಅಂತ. ಈಗ ಅಗೈನ್ ಇನ್ಫೋಸಿಸ್ ಅವರು ಎಂಪ್ಲಾಯೀಸ್ ಯಾರಾದರೂ ಮೂನ್ ಲೈಟಿಂಗ್ ಮಾಡ್ತಾ ಇದ್ರೆ ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ಸ್ ಲೈಕ್ ಅವ್ರನ್ನ ಜಾಬಿಂದ ಟರ್ಮಿನೇಷನ್ ಮಾಡೋದಕ್ಕೂ ಇನ್ಫೋಸಿಸ್ ಅವರು ಕ್ರಮ ತಗೊಳ್ಳೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಇಷ್ಟಕ್ಕೂ ಈ ಮೂನ್ ಲೈಟಿಂಗ್ ಅಂದರೆ ಏನು? ಲೈಕ್ ಮಾರ್ನಿಂಗ್ ಎಲ್ಲ ನಾವು ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಾ ನೈಟು ಬೇರೆ ಯಾವುದಾದ್ರೂ IT ಕಂಪನಿ ಆರ್ IT ಸರ್ವಿಸ್ ಮಾಡ್ತಾ ಇದ್ರೆ ಅದನ್ನ ಮೂನ್ ಲೈಟಿಂಗ್ ಅಂತಾರೆ. ಓಕೆ, ಇನ್ಫೋಸಿಸ್ ಅವ್ರಿಗೆ ಯಾವ ತರ ಅದು ನಷ್ಟ ಕ್ರಿಯೇಟ್ ಮಾಡುತ್ತೆ. ಅವ್ರ ಹತ್ರ ಜಾಬ್ ಮಾಡ್ತಾರಲ್ವ ಆ ಪರ್ಸನ್ ಅಂದ್ರೆ ಅದಕ್ಕೆ ಕಾರಣವಾಗ್ಲಿ ಪ್ರೊಡಕ್ಟಿವಿಟಿ ಕಮ್ಮಿ ಆಗತ್ತಂತ. ಬಿಕಾಸ್ ಮಾರ್ನಿಂಗು ಇನ್ಫೋಸಿಸ್ ಅಲ್ಲಿ ಇದ್ದು ನೈಟ್ ಬೇರೆ ಕಂಪನಿನಲ್ಲಿ ಕೆಲಸ ಮಾಡಿದ್ರೆ ಆರ್ ನೈಟ್ ಇನ್ಫೋಸಿಸ್ ಅಲ್ಲಿ ಇದ್ದು ಮಾರ್ನಿಂಗ್ ಇನ್ನೊಂದು ಕಂಪನಿಯಲ್ಲಿ ವರ್ಕ್ ಮಾಡಿದ್ರು ಆ ಪರ್ಸನ್ಗೆ ಪ್ರಾಪರ್ ಸ್ಲೀಪ್ ಇರಲ್ಲ. ಅದರಿಂದ ಅದು ಇನ್ಫೋಸಿಸ್ ರಿಲೇಟೆಡ್ ಆಗಿ ವರ್ಕ್ನ ಇಂಪ್ಯಾಕ್ಟ್ ಮಾಡ್ತಾ ಪ್ರೊಡಕ್ಟಿವಿಟಿ ಕಮ್ಮಿ ಮಾಡುತ್ತೆ ಅಂತ ಅಲ್ಲಿ ವರ್ಕ್ ಮಾಡುವಂಥ ಪ್ರಾಜೆಕ್ಟ್ ವಿಷಯಗಳನ್ನು ಕಾನ್ಫಿಡೆನ್ಶಿಯಾಲಿಟಿಯನ್ನು ಎಂಪ್ಲಾಯೀಸ್ ಲೀಕ್ ಮಾಡೋದಕ್ಕೆ ಸ್ಕೋಪ್ ಇರುತ್ತೆ. ಅದರಿಂದ ಇವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೊಂತೀವಿ ಅಂತ ಇದು ಎಂಪ್ಲಾಯ್ಮೆಂಟ್ ಕೋಡ್ ಆಫ್ ಕಂಡಕ್ಟ್ ಮೇಲೆ ಆಧಾರ ಮೇಲೆ ಇರುತ್ತೆ. ಈ ಮೂನ್ ಲೈಟಿಂಗ್ ನ ಎಲ್ಲ ಕಂಪನೀಸ್ ಹೀಗೆ ನೋಡುತ್ತಾ ಅಂದ್ರೆ ಆ ಥರ ಏನೂ ಇಲ್ಲ. ಸ್ವಿಗ್ಗಿ ಅವರು ಫಸ್ಟ್ ಟೈಮು ಈ ಮೂನ್ ಲೈಟಿಂಗ್ ಪಾಲಿಸಿನ ಅಫಿಷಿಯಲ್ ಆಗಿ ತಗೊಂಡ್ಬಂದಿದ್ದಾರೆ. ಅವ್ರ ಅಂಡರ್ ನಲ್ಲಿ ಕೆಲಸ ಮಾಡುವಂತ ಯಾವ ಎಂಪ್ಲಾಯ್ ಆದ್ರೂ ಫ್ರೀ ಟೈಮ್ ನಲ್ಲಿ ಇನ್ನೊಬ್ಬರ ಹತ್ರ ಕೆಲಸ ಮಾಡಬಹುದಂತ. ಅದರಿಂದ ಡಿಪೆಂಡಿಂಗ್ ಅಪಾನ್ ಆರ್ಗನೈಸೇಷನ್ ಅವ್ರ ಕಾಂಟ್ರಾಕ್ಟ್ ನಲ್ಲಿ ಮೆನ್ಷನ್ ಮಾಡಿದಂತ ರೂಲ್ಸ್ ಪ್ರಕಾರನೇ ಆ ಆರ್ಗನೈಸೇಷನ್ ಸೀರಿಯಸ್ ಆಗಿ ತಗೊಳ್ಳೋದು ಅಥವಾ ಆಕ್ಸೆಪ್ಟ್ ಮಾಡೋದು ಇರುತ್ತೆ. ನೆಕ್ಸ್ಟ್ ವೇದಾಂತ ಬಗ್ಗೆ ಮಾತಾಡ್ಕೋಬೇಕು. ರೀಸೆಂಟ್ ಟೈಮ್ಸ್ ಅಲ್ಲಿ ವೇದಾಂತ ಅವರು ಹಾಗೆ ತೈವಾನ್ಗೆ ಸಂಬಂಧಿಸಿರುವ ಫಾಕ್ಸಾನ್ ಅವರಿಬ್ಬರೂ ಸೇರಿ ಗುಜರಾತ್ನಲ್ಲಿ $20 ಬಿಲಿಯನ್ ನಿಯರ್ಲಿ 1,54,000 crores ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿ ಸೆಮಿ ಕಂಡಕ್ಟರ್ಸ್ನ ಅಂಡ್ ಡಿಸ್ಪ್ಲೇಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅನ್ನೋ ಹತ್ರ ಅಪ್ಡೇಟ್ ಇದೆ ಅಲ್ವಾ. ಅದರ ರಿಲೇಟೆಡ್ ಆಗಿ ಫರ್ದರ್ ಆಗಿ ಅಪ್ಡೇಟ್ಸ್ನ ಪರ್ಟಿಕ್ಯುಲರ್ಲಿ ವೇದಾಂತ ಚೇರ್ಮನ್ ಅನಿಲ್ ಅಗರ್ವಾಲ್ ಅವರು ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ ಬಂದು ಸ್ವಲ್ಪ ಡೇಟಾನಂತೂ ಶೇರ್ ಮಾಡ್ತಾ ಇದ್ರಿಂದ ಸ್ಟಾಕ್ ಇವತ್ತು ಇಷ್ಟೊಂದು ಮೂವ್ ಕಾಣಿಸಿದೆ. ಅವ್ರು ಮಾಡ್ತಿರುವಂಥ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ರಿಲೇಟೆಡ್ ಆಗಿ 60% ವೇದಾಂತಗೆ ಅಂಡ್ 40% ಫಾಕ್ಸಾನ್ ಅವ್ರಿಗೆ ಓನರ್ಶಿಪ್ ಇರುತ್ತೆ ಅಂತ. ಅಂಡ್ ಇದು ಒಂದು ಗೇಮ್ ಚೇಂಜರ್ ಅಂತ. ಅಂಡ್ ಪರ್ಟಿಕ್ಯುಲರ್ಲಿ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅನಿಲ್ ಅಗರ್ವಾಲ್ ಅವರು ಬಂದು ಅಪ್ಡೇಟ್ ಮಾಡ್ತಾ ಒನ್ಸ್ ಈ ಸೆಮಿ ಕಂಡಕ್ಟರ್ಸ್ ಇಂಡಿಯಾನಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು ಸ್ಟಾರ್ಟ್ ಆಗಿದೆ ಅಂದ್ರೆ ಈಗಿರುವಂಥ ಲ್ಯಾಪ್ಟಾಪ್ಸ್ ಅಂಡ್ ಮೋಸ್ಟ್ ಆಫ್ ದಿ ಎಲೆಕ್ಟ್ರಾನಿಕ್ ಪ್ರೈಸಸ್ ಫಾಲ್ ಆಗುತ್ತೆ ಅಂತ ಎಕ್ಸಾಂಪಲ್ ಆಗಿ ಹೇಳ್ತಾ ಪ್ರೆಸೆಂಟು 1 lakh ಇರುವಂಥ ಲ್ಯಾಪ್ಟಾಪ್ ಪ್ರೈಸು ಒನ್ಸ್ ಸೆಮಿ ಕಂಡಕ್ಟರ್ಸು ಡಿಸ್ಪ್ಲೇಸ್ ನಾವು ಇಂಡಿಯಾನಲ್ಲಿ ತಯಾರಿ ಸ್ಟಾರ್ಟ್ ಆದರೆ 40,000ಗೆ ಬೀಳತ್ತೆ ಅಂತ. ನಿಯರ್ಲಿ 60% ಹತ್ರ ಲ್ಯಾಪ್ಟಾಪ್ ಪ್ರೈಸಸ್ ಡ್ರಾಪ್ ಆಗುತ್ತೆ ಅನ್ನೋ ಥರ ಅವ್ರು ಮಾಡ್ತಿರುವಂಥ ಕಮೆಂಟ್ಸು. ಅಂಡು ವೇದಾಂತ ರಿಲೇಟೆಡ್ ಆಗಿ ಬರ್ತಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟು, ಪ್ರೀವಿಯಸ್ಲಿ ನಮಗೆ ಟಾಟಾ ಅವರು ಇಂಟರ್ನ್ಯಾಷನಲ್ ಇನ್ನೊಂದು ಪ್ಲೇಯರ್ ಜೊತೆ ಟೈಅಪ್ ಆಗಿ ಇಂಡಿಯಾನಲ್ಲಿ ಐಫೋನ್ ರಿಲೇಟೆಡ್ ಆಗಿ ಅಸೆಂಬ್ಲಿಂಗ್ ಯೂನಿಟ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ಈಗ ವೇದಾಂತ ಅವರು ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ನ ಮಹಾರಾಷ್ಟ್ರನಲ್ಲಿ ಸೆಟಪ್ ಮಾಡಬೇಕನ್ನೋ ಥರ ಆಪಲ್ ಐಫೋನ್ಸ್ ಅಂಡು ಟೆಲಿವಿಷನ್ ಮಹಾರಾಷ್ಟ್ರನಲ್ಲಿ ತಯಾರು ಮಾಡೋ ಥರ ವೇದಾಂತ ಅವರು ಪ್ರೊಸೀಡ್ ಆಗ್ತಿರೋ ಥರ ಅಪ್ಡೇಟ್ಸ್ ಬರ್ತಾ ಇರೋದು. ಕೇವಲ ಮೈನಿಂಗ್ ರಿಲೇಟೆಡ್ ಆಗಿ ಫೋಕಸ್ ಮಾಡ್ತಿರೋವಂಥ ಇವರು ಈಗ ಸೆಮಿ ಕಂಡಕ್ಟರ್ಸ್ ಅಂತ ಹೇಳ್ತಾ ಡಿಸ್ಪ್ಲೇ ಯೂನಿಟ್ಸು ಐಫೋನ್ ಅಂಡ್ ಟೆಲಿವಿಷನ್ ಇದರ ರಿಲೇಟೆಡ್ ಆಗಿ ಅಪ್ಡೇಟ್ ಮಾಡ್ತಾ ಇರೋದ್ರಿಂದ ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನ್ ಇಷ್ಟೊಂದು ರ್ಯಾಲಿ ಆಗಿದೆ. ನೆಕ್ಸ್ಟು ಐನಾಕ್ಸ್ ಅಂಡ್ PVR ಬಗ್ಗೆ ಮಾತಾಡ್ಕೋಬೇಕು. ನಮ್ಮೆಲ್ಲರಿಗೂ ತಿಳಿದಿದೆ ಈ ಐನಾಕ್ಸ್ ಅಂಡ್ PVR ಎರಡೂ ಮರ್ಜರ್ ಆಗುತ್ತೆ ಅಂತ. ಮೀನ್ಸ್ ಇವೆರಡು ಕಂಪ್ನೀಸು ಒಂದೇ ಕಂಪ್ನಿಯಾಗಿ ಚೇಂಜ್ ಆಗತ್ತೆ. ಇವೆರಡು ಕಂಪ್ನಿನೂ ಒಬ್ಬರ ಅಂಡರಲ್ಲಿ ಇರುತ್ತಲ್ವ, ಅದರಿಂದ ಒಂದೇ ಮ್ಯಾನೇಜ್ಮೆಂಟ್ ಅಂಡರ್ನಲ್ಲಿ ಇರುತ್ತಲ್ವ, ಅದರಿಂದ ಆಪರೇಷನಲ್ಸ್ ಅಫಿಷಿಯಲ್ಸ್ ಆಗಿ ಇನ್ನೂ ಬೆಟರ್ ಆಗತ್ತೆ ಅನ್ನೋ ಥರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಬಿಡಿಬಿಡಿಯಾಗಿದ್ದರೆ ಇವ್ರ ಮಧ್ಯದಲ್ಲಿರುವಂಥ ಕಾಂಪಿಟೇಷನ್ ಕಾರಣವಾಗಿ ಕನ್ಸ್ಯೂಮರ್ಸ್ಗೆ ಲಾಭ ಇರುತ್ತೆ. ಇವರಿಬ್ಬರು ಸೇರಿದ್ರೆ ಟಿಕೆಟ್ ಪ್ರೈಸಸ್ನ ಜಾಸ್ತಿ ಮಾಡ್ತಾರೋ ಫುಡ್ ಪ್ರೈಸಸ್ ಜಾಸ್ತಿ ಮಾಡ್ತಾರಂತ ಸೆಂಟರ್ ಆಫ್ ಕಾಂಪಿಟೇಷನ್ ಇನ್ವೆಸ್ಟ್ಮೆಂಟ್ ಅಂಡ್ ಎಕನಾಮಿಕ್ ರೆಗ್ಯುಲೇಷನ್ಸ್ ಅವರು CCI ಅವರಿಗೆ ಕಂಪ್ಲೇಂಟ್ ಮಾಡಿದ್ರು. ಸೊ ಆಗಸ್ಟ್ 18ನ CCI ಅವರು ಈ ಅಲಿಗೇಷನ್ಸ್ ಅಂತೂ ಕಟ್ಸ್ ಅವರು ಈ ಅಲಿಗೇಷನ್ಸ್ ಅಂತೂ ಇವ್ರ ಮೇಲೆ ರೈಸ್ ಮಾಡಿದ್ದಾರೆ. ಆದರೆ CCI ಅವರು ಇದನ್ನು ಆಕ್ಸೆಪ್ಟ್ ಮಾಡಿಲ್ಲ ಅಂತ ಬರ್ತಿರೋಂಥ ಈ ಅಪ್ಡೇಟ್ಸು ಈ 2 ಸ್ಟಾಕ್ಸ್ನು
ಇಂಟ್ರಾಡೇನಲ್ಲಿ ಪಾಸಿಟಿವ್ ಆಗಿ ಪ್ಲೇ ಮಾಡಿವೆ. ನೆಕ್ಸ್ಟು 2 ವೀಲರ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬ್ರ್ಯಾಂಡ್ ರಿಲೇಟೆಡ್ ಆಗಿ ಶೇರ್ನ ಹೋಲ್ಡ್ ಮಾಡಿರುವಂಥ ಈವನ್ ಡ್ರೋನ್ ರಿಲೇಟೆಡ್ ಆಗಿಯೂ ಬಿಸ್ನೆಸ್ ಮಾಡ್ತಿರೋವಂಥ ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಬಗ್ಗೆ ಮಾತಾಡ್ಕೋಬೇಕು. ಇವರು ಮೆನ್ಷನ್ ಮಾಡ್ತಿರೋದು ಇವ್ರ ಕಂಪನಿ ಡಿಫೆಂಡ್ ಅನ್ನೋ ಒಂದು ಸಿಸ್ಟಮ್ನ ಲಾಂಚ್ ಮಾಡಿದೆ ಅನ್ನೋ ಥರ. ಆ್ಯಂಡ್ ಈ ಸಿಸ್ಟಮು 13 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೀಚರ್ಸ್ ಇರುತ್ತೆ ಅನ್ನೋ ಥರ. ಇದೊಂದು ಡ್ರೋನ್ ಟ್ರ್ಯಾಕಿಂಗ್ ಕ್ಯಾಪ್ಚರಿಂಗ್ ಸಿಸ್ಟಮ್. ಯಾರಾದರೆ ಡ್ರೋನ್ಸ್ ಮೂಲಕ ಅಟ್ಯಾಕ್ ಮಾಡಬೇಕಂತ ಅಂದ್ಕೊಂಡಾಗ ಅದನ್ನು ಟ್ರ್ಯಾಕ್ ಮಾಡಿ ನ್ಯೂಟ್ರಲೈಸ್ ಮಾಡುತ್ತೆ ಅಂತ. 20 ಕಿಲೋಮೀಟರ್ಸ್ ರೇಂಜ್ವರೆಗೂ ಈ ಡಿಫೆಂಡರ್ ವರ್ಕ್ ಮಾಡುತ್ತೆ ಅನ್ನೋ ಥರ ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟು ಅಂಬುಜಾ ಸಿಮೆಂಟ್ಸ್ ಬಗ್ಗೆ ಮಾತಾಡ್ಕೋಬೇಕು. ಅದಾನಿ ಅವರು ಈ ಕಂಪನಿನ ತಗೊಳ್ತಾರ ಅಂತ ಹೇಳ್ದಾಗಿಂದಾನು ಇನ್ಫ್ಯಾಕ್ಟ್ ತಗೊಂಡ್ಮೇಲೂ ಸ್ಟಾಕ್ ಒನ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾನೆ ಇದೆ. ಅಗೇನ್ ಇವತ್ತು ಇಂಟ್ರಾಡೇನಲ್ಲಿ ಸ್ಟಾಕ್ 6.5% ರ್ಯಾಲಿ ಆಗಿದೆ. ಇದರ ಬ್ಯಾಕ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕಾಣಿಸ್ತಾ ಇದೆ. ಸೆಪ್ಟೆಂಬರ್ 16ನ ಇವರ ಬೋರ್ಡ್ ಸಮಾವೇಶ ಮಾಡಿ ಫಂಡ್ಸ್ನ ರೈಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇತರ ಶೇರ್ಸ್ ಆರ್ ಥ್ರೂ ಡೆಟ್ ಮೂಲಕ ಅಂಬುಜಾ ಸಿಮೆಂಟ್ಸ್ ಅವರು ಕ್ಯಾಪಿಟಲ್ನ ರೈಸ್ ಮಾಡ್ತಾರಂತ. ಅಂಡ್ ಬರ್ತಿರುವಂಥ ಅಪ್ಡೇಟ್ನ ಅದಾನಿ ಅವರು ಅಕ್ವಿಜಿಷನ್ ಮಾಡಿದ ಮೇಲೆ ಬರ್ತಿರುವಂಥ ಫಸ್ಟ್ ಫಂಡ್ ರೈಸಿಂಗ್. ಅದರಿಂದ ಇವರ ರೈಸ್ ಮಾಡ್ತಿರುವಂಥ ಫಂಡ್ಸ್ನ ಆರ್ಗಾನಿಕ್ ಆಗಿ ಇವರು ಕೆಪಾಸಿಟಿನ ಜಾಸ್ತಿ ಮಾಡ್ತಾರಾ ಅಥವಾ ಇನ್ಆರ್ಗಾನಿಕ್ ಆಗಿ ಬೇರೆ ಸಿಮೆಂಟ್ ಪ್ಲೇಯರ್ಸ್ನ ಎಕ್ವೈರಿ ಮಾಡ್ತಾರಾ? ಇದೊಂದು ಫಸ್ಟ್ ಕ್ವಶನ್. ಸೆಕೆಂಡು, ಈಕ್ವಿಟಿ ಮೂಲಕ ಫಂಡ್ ರೈಸ್ ಮಾಡ್ತಾ ಇದ್ರೆ ಆ ಈಕ್ವಿಟಿನ ಯಾವ ಬಿಗ್ ಪ್ಲೇಯರ್ಸ್ಗೆ ಅಲಾಟ್ ಮಾಡ್ತಾರೋ? ಇದಕ್ಕೆ ಮುಂಚೆನೇ ಯಾವುದಾದ್ರೂ ಡೀಲ್ ಇದೆಯಾ? ಸ್ಟ್ರಾಟಜಿಕ್ ಪ್ಲೇಯರ್ ಯಾರಾದರೂ ಎಂಟರ್ ಆಗ್ತಾ ಇದ್ದಾರಾ ಅಂಬುಜಾ ಜೊತೆ ಅನ್ನೋದು ಮಾರ್ಕೆಟ್ನಲ್ಲಿ ಸ್ಪೆಕ್ಯುಲೇಷನ್ಸ್ ಅಂತೂ ಪ್ರೆಸೆಂಟ್ ರನ್ ಆಗ್ತಾ ಇದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.